ಕ್ಯಾಜಿ ರೂಮು ಸಕ್ಕದಾಗಿದೆ. ಏನಿದೆಲ್ಲ? ಏನು ಅಂದರೆ ರೂಮ್ ಅಂತ ನನಗೂ ಗೊತ್ತು. ನಾವಿಬ್ರು ಒಂದೇ ರೂಮಲ್ಲಿ ಇರಬೇಕಾ? ಲೇ, ನಾವು ಬಂದಿರೋದು ಕಪಲ್ ಶೋಗೆ. ಕಪಲ್ಸ್ಗೆ ಒಂದೇ ರೂಮ್ ಕೊಡದೆ ಪಕ್ಕದ ಅಪಾರ್ಟ್ಮೆಂಟ್ ಕೊಡ್ತಾರ? ನಾನು ಇದನ್ನೆಲ್ಲ ಯೋಚನೆ ಮಾಡಿರಲಿಲ್ಲ. ನಾನು ತಪ್ಪು ಮಾಡ್ತಿದ್ದೀನಿ. ನನ್ನ ಹೊಟ್ಟೊಳಗಡೆ ಏನೋ ಒಂಥರ ಗುಳು ಅಂತಿದೆ. ಏನೋ ತಿನ್ಬಿಡೋದು, ನಿಂಗೆ ಹೊಟ್ಟೆ ಕೆಟ್ಟಿದೆ ಅನ್ಸುತ್ತೆ. ಹೊಟ್ಟೆ ಎಲ್ಲ ತಲೆ ಕೆಟ್ಟಿದೆ. ಅಮ್ಮಂಗೆ ಸುಳ್ಳು ಹೇಳಿ, ಭವ್ಯಂಗೆ ಸುಳ್ಳು ಹೇಳಿ ನಾನು ತಪ್ಪು ಮಾಡ್ತಿದ್ದೀನಿ. ದೊಡ್ಡ ತಪ್ಪು ಮಾಡ್ತಿದ್ದೀನಿ. ಅದು ನಿನ್ನ ಹೆಂಡತಿ ಥರ. ಅಯ್ಯಯ್ಯೋ, ತಪ್ಪು ಮಾಡ್ತಿದ್ದೀನಿ, ದೊಡ್ಡ ತಪ್ಪು ಮಾಡ್ತಿದ್ದೀನಿ. ಏನು ಮಾಡಬೇಕು ಅಂತಿದ್ಯಾ? ನಾನು ಇಲ್ಲಿರಲ್ಲ, ಹೊರಟ್ಬಿಡ್ತೀನಿ ನಾನು. ಏಯ್, ಚೆಕ್ ಇನ್ ಆಗಿದ್ದೀವಿ, ರೂಮಿಗೆ ಬಂದಿದ್ದೀವಿ. ಈಗ ಆಟ ಆಡಲ್ಲ ಹೋಗ್ತೀನಿ ಅಂದರೆ ನಾವೇ ಪೆನಲ್ಟಿ ಕಟ್ಟಬೇಕಾಗತ್ತೆ. 10 ಲಕ್ಷ ಅಗ್ರಿಮೆಂಟಲ್ಲಿ ಇದೆ. ಏನೋ ನಾವು ಅವ್ರಿಗೆ ದುಡ್ಡು ಕೊಡಬೇಕಾ? 10 ಲಕ್ಷ ಚೆಕ್ ಇನ್ ಆದಮೇಲೆ ಬಿಟ್ಟು ಹೋದ್ರೆ ನೋಡೋ, ನೀನೇ ಅಗ್ರಿಮೆಂಟಿಗೆ ಸೈನ್ ಹಾಕಿ. ನಾನು ಅದನ್ನೆಲ್ಲ ನೋಡ್ದು ಸೈನ್ ಹಾಕ್ಬಿಟ್ಟಿದ್ದೀನಿ. ನಿನಗೆ ಬರೀ 10 ಲಕ್ಷ ಮಾತ್ರ ಕಾಣಿಸ್ತಾ ಇತ್ತು ಅಲ್ವಾ? ಮನೆ ಉಳಿಸ್ಕೊಳ್ಳೋದಕ್ಕೆ 10 ಲಕ್ಷ ಹೊಂದ್ಸೋಕ್ಕಾಗಿಲ್ಲ. ಇನ್ನು ಪೆನಾಲ್ಟಿ ಕಟ್ಟೋದಕ್ಕೆ ನಾನು ಎಲ್ಲಿಂದ ತಗೊಂಡು ಬರಲಿ? ಅದಕ್ಕೆ ಬೇಬಿ ಆಡೋಣ, ಗೆಲ್ಲೋಣ. ಇದು ಒಳ್ಳೆ ಕರ್ಮ ಆಯಿತು. ನಿಮ್ಮ ಅಣ್ಣನೇ ಹೂವು ಪ್ರಸಾದ ಅಂತ ಕೊಟ್ಟಿದ್ದು, ಅವ್ರಿಗೆ ಗ್ರೀನ್ ಸಿಗ್ನಲ್ಲು ಕೊಟ್ಟರು ಅಂತ ಹೇಳಿದೆ. ಈಗ ನೀನೇನೇ ಮಾಡೋದು ಅದು ತಪ್ಪಾಗಲ್ಲ ಬಿಡು. ಲೇ, ಜಾಸ್ತಿ ತಲೆ ಕೆಡ್ಸ್ಕೊಂಡ್ಬಿಡುವೆ. ನೀನು ಆರಾಮಾಗಿ ಎಲ್ಲ ಮಲ್ಕೊಂಡ್ಮೇಲೆ ಈ ಬೆಡ್ ಮೇಲೆ ದಬಾಕೋ. ನಾನು ಹೋಗಿ ಕಾರಿಡಾರ್ ಮಲ್ಕೋತೀನಿ. ನೀನು ಯಾಕೆ ಕಾರಿಡೋರಲ್ಲಿ ಮಲಗಬೇಕು? ಕರೆಕ್ಟ್ ಅಲ್ವಾ? ನೀನು ಹೂವನು ಬೇಬಿ. ನೆಕ್ಸ್ಟ್ ಫ್ಯಾಮಿಲಿ ಶೋಗೆ ಇಬ್ಬರು ಒಟ್ಟಿಗೆ ಹೋಗೋಣ. ಏಯ್, ಮುಖದ ಮೇಲೆ ಬಾರಿಸ್ಬಿಡ್ತೀನಿ. ಮತ್ತೆ ಹೇಳ್ದಷ್ಟು ಮಾಡು. ನಾನು ಕುಡ್ದಾಗ ಎಲ್ಲೆಲ್ಲ ಮಲಗಿದ್ದೀನಂತೆ. ಇನ್ನು ಈ ರೆಸಾರ್ಟಲ್ಲಿ ಕಾರಿಡಾರು, ಒಳ್ಳೆ ಮಜಾ. ನೋಡೋ, ಈ ತಿನ್ನೋದು ಮಲಗೋದು ಇವೆಲ್ಲ ಬಿಟ್ಟಾಕ್ಬಿಡು. ಫೋಕಸ್ ಒಂದೇ ಕಡೆ ಇರಬೇಕು. ಏನು ಹೇಳೋ, 10 ಲಕ್ಷ ಗೆಲ್ಲಬೇಕು. ಆಡ್ತೀವಿ, ಗೆಲ್ತೀವಿ ಅಷ್ಟೇ. 3 ದಿನ ಮಜಾ ಮಾಡೋದೆ. ದೇವ್ರೆ, ಈ 3 ದಿನನ ಹೇಗಾದ್ರೂ ಬೇಗ ತಳ್ಬಿಡಪ್ಪ. ಬೇಗ 10 ಲಕ್ಷ ಗೆಲ್ಲೋ ಥರ ಮಾಡಪ್ಪ ಅಂತ. ಅವನಿಗೆ ದುಡಿಯೋದಕ್ಕೆ ಅವಕಾಶ ಕೊಡ್ತೀನಿ. ದುಡಿತಾನ ಕೇಳು. 10 ಲಕ್ಷ ಅಲ್ಲ, 1 ಕೋಟಿ ಕೊಡ್ತೀನಿ. ಬಂದು ಅಂಗಡಿಯಲ್ಲಿರೋ ಕೇಳು, ಮೈ ಬಗ್ಸಿ ದುಡಿಯೋಕ್ಕೆ ಹೇಳು. ನಿನ್ನ ಹಾಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಗಮನ ಇಟ್ಟು ಕೆಲಸ ಮಾಡೋಕ್ಕೆ ಹೇಳು. ಏನ್ ಹೇಳ್ತಿದ್ಯಾ ಸೂರ್ಯ? ಕೃಷ್ಣನ್ ಅಂಗಡಿ ತಕೊಳ್ತಾ ಇದ್ಯಾ? ಕೂತ್ ಕಡೆ ಕುಂಡಿ ಮರಿಯೋನು, ಕಳ್ತನ ಮಾಡೋನು. ಯಾಕೋ ಇದೆಲ್ಲ ಬೇಕಾ ನಿಂಗೆ? ದೊಡ್ಡಮ್ಮ, ಕಳ್ಳನ್ನ ಪದೇ ಕಳ್ಳ ಅಂತ ಹೇಳ್ತಿದ್ರೆ ಅವ್ನ ಜೀವನ ಪೂರ್ತಿ ಕದೀತಾನೆ ಇರ್ತಾನೆ. ಬದಲಾಗೋದಕ್ಕೆ ನಾವು ಅವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು. ನನ್ನ ಸೊಸೆ ಅಷ್ಟೊಂದು ಪ್ರೀತಿ ಅಕ್ಕರೆಯಿಂದ ಕೇಳ್ಕೊಂಡಿದ್ದಾಳೆ. ಅವಳಿಗೋಸ್ಕರ ನಾನು ಈ ನಿರ್ಧಾರ ತಗೊಂಡಿದ್ದೀನಿ. ನೀನು ಹೇಳಪ್ಪ ಅವನಿಗೆ. ಖಂಡಿತಪ್ಪ. ಕಲ್ಯಾಣಿ, ನೀನು ಅಪ್ಪನ ಹತ್ರ ಮಾತಾಡ್ದ? ನನಗೇನು ಅನಿಸ್ತೋ ಅದನ್ನ ಮಾವನ ಹತ್ರ ಹೇಳಿದೆ. ಬಿಸ್ನೆಸ್ ಬಗ್ಗೆ ಕೃಷ್ಣಂಗೂ ಅರ್ಥ ಆದರೆ ಅವನಿಗೂ ಜವಾಬ್ದಾರಿ ಬರುತ್ತೆ ಅಂತ. ಅವನ ಕಾಲ ಮೇಲೆ ಅವ್ನು ನಿಂತ್ಕೋಬೋದು. ಸಮಾಜದಲ್ಲೂ ಅವನಿಗೊಂದು ಮರ್ಯಾದೆ ಅಂತ ಸಿಗುತ್ತೆ ಅಂತ. ಅರ್ಥ ಆಯ್ತಾ? ಹೇಳು ಅವನಿಗೆ, ಅಂಗಡಿಗೆ ಬರೋಕ್ಕೆ ಹೇಳು. ಫೋನ್ ಮಾಡು. ಈಗಲೇ ಮಾಡ್ತೀನಿ. ಅಪ್ಪ, ಫೋನ್ ನಾಟ್ ರೀಚಬಲ್ ಬರ್ತಾ ಇದೆ. ಬಹಳ ವರ್ಷಗಳಿಂದ ಅವನು ನನ್ನ ಹತ್ರ ರೀಚೇ ಆಗ್ತಾ ಇಲ್ಲ. ಅವನು ಬರ್ತಾನೆ ಮಾವ. ಇಂಥ ಒಂದು ಅವಕಾಶ ಬೇಕಾಗಿತ್ತು ಅವನಿಗೆ. ಖಂಡಿತ ಬರ್ತಾನೆ. ಅಲ್ಲೋ ಸೂರ್ಯ, ಎಷ್ಟೋ ವರ್ಷದಿಂದ ಯಶೋದ ಇದೇ ಮಾತನ್ನು ಹೇಳ್ತಾ ಇದ್ಲಲ್ವಾ?
ಕೆಲ್ಸಕ್ಕೆ ಸೇರಿಸ್ಕೋ ಅವನು ಚೂಟಿ ಇದ್ದಾನೆ ಅಂತ. ಆಗ ಕಿವಿ ಮೇಲೆ ಹಾಕ್ಕೊಳ್ದೆ ಇದ್ದವನು ಈಗ ಸೊಸೆ ಹೇಳಿದ್ಲು ಅಂತ. ಎಲ್ಲದಕ್ಕೂ ಸಮಯ ಕೂಡಿ ಬರಬೇಕಲ್ಲ ದೊಡ್ಡಮ್ಮ. ನಿನ್ನ ಸೊಸೆ ಈ ಮನೆಗೆ ಬಂದ ಗಳಿಗೆ ಅವನು ಒಳ್ಳೆ ಟೈಮ್ ಕೂಡಿ ಬರ್ತಾ ಇದೆ. ಒಳ್ಳೇದಾಗೋದಿದ್ರೆ ಆಗಲಿ ಬಿಡು. ನೋಡಪ್ಪ, ಜವಾಬ್ದಾರಿ ನಿಂದು. 10 ಲಕ್ಷನ 1 ಕೋಟಿನ ಯೋಚನೆ ಮಾಡು. ನಾನು ನೋಡ್ಕೋತೀನಪ್ಪ. ನೋಡಿ, ಜೋಡಿಗಳು ಬಂದ ಮೇಲೆ ಟೇಬಲಿಂದ ಟೇಬಲ್ಗೆ ಹೋಗಿ ಆರ್ಡರ್ ತೊಗೊಳ್ಳಿ. ಆರ್ಡರ್ ತೊಗೊಳ್ಳೋದು ನಾಮಕಾವಸ್ಥೆ ಅಷ್ಟೇ. ಅವರು ಹೇಗೆ ಮಾತಾಡ್ತಾ ಇದ್ದಾರೆ, ಯಾರು ಊಟನ ಡಿಸೈಡ್ ಮಾಡ್ತಾರೆ, ಯಾರು ಅಡ್ಜಸ್ಟ್ ಮಾಡ್ಕೋತಾರೆ, ಯಾರು ಜಗಳ ಮಾಡ್ಕೋತಾರೆ, ಎಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆ? ದಾಲ್ ಮಖಾನಿ 2 ರೋಟಿ ಪನ್ನೀರಲ್ಲಿ. ರೀ, ನಂಗೆ ಪಾಸ್ತಾ ಬೇಕು. ಯಾವಾಗಲೂ ಅದೇ ಪನ್ನೀರು, ಅದೇ ರೋಟಿ, ಸಾಕಾಗಿದೆ. ಒಂದು ಕೆಲಸ ಮಾಡಿ, ಒಂದು ಪಾಸ್ತಾ, ಒಂದು ಬ್ರಕೋಲಿ ಸೂಪು, ಒಂದು ದಾಲ್ ಮಖಾನಿ ಕೊಟ್ಬಿಡಿ. ಸರ್ ಆರ್ಡು. ನನಗೆ ವೆಜ್ ಪಲಾವ್ ಜೊತೆ ರಾಯ್ತಾ, ಆಮೇಲೆ ಲೈಮ್ ಜ್ಯೂಸ್. ಸರ್ ನೀವು ಆರ್ಡು. ಕೃಷ್ಣ, ಆರ್ಡರ್ ಕೇಳ್ತಿದ್ದಾರೆ, ಹೇಳ್ರು. ನಮಗೂ ಅದೇ ಬಾಸ್, ಅವ್ರು ಏನು ಹೇಳಿದಾರೋ ನಮಗೂ ಸೇಮ್ ಟು ಸೇಮ್. ನಾವು ಬೇರೆ ಬೇರೆ ಆರ್ಡ್ರ್ ಮಾಡೇ ಇಲ್ಲ. ಮೇಡಮ್ ಹೇಳಿದ್ರಲ್ಲ, ನಮಗೂ ಅದನ್ನೇ ತಗೊಂಬನ್ನಿ. ಜೊತೆಗೆ ರೈತ ಇರಲಿ. ಮದುವೆ ಆದಾಗಿಂದ ನಾವಿಬ್ಬರು ಒಂದೇ ಚಾಯ್ಸು. ನೀವು ಯಾವಾಗಲೂ ಹೀಗೆ ಮಾಡ್ತೀರಾ. ನಿಮಗೂ ನಾನೇ ಹೇಳ್ಬಿಡ್ಲಾ? ನನ್ನ ಚಾಯ್ಸ್ ಏನು ಅಂತ ನಿನಗೆ ಗೊತ್ತಲ್ವಾ? ನನ್ನ ಇಷ್ಟನೇ ನಿನ್ನ ಇಷ್ಟ, ನಿನ್ನ ಇಷ್ಟನೇ ನನ್ನ ಇಷ್ಟ. ಹೇಳು.